ನೋಡ್ರಿ, ಅವರು ಇವರು ಅನ್ನೋದಕ್ಕಿಂತನೂ ದೇಶ ಉಳಿಬೇಕಾಗೈತಿ. ಈಗ ನಾವು ದೇಶ ಬಚಾವ್ ಮಾಡ್ಕೋಬೇಕಾಗೈತಿ. ದೇಶ ಬಚಾವ್ ಮಾಡ್ಕೊಳ್ಳೋ ಸಂಬಂಧ ಮೋದಿ ಅವ್ರನ್ನ ತರಬೇಕು. ಮೋದಿ ಅವರೊಬ್ಬರ ದೊಡ್ಡವ್ರ ಹತ್ರನ ಹೇಳಂಗಿಲ್ಲ. ಸ್ಕೀಮ್ಗಳು ರೊಕ್ಕ ಕೊಡ್ಲಿಕ್ಕತ್ತಾರ, ಇವ್ರ ಕಿಶೆದೇನ್ ಕೊಡ್ಲಿಕ್ಕತ್ತಾರ ಸರ್. ಟ್ಯಾಕ್ಸ್ ಪೇರ್ ಮನಿಯಿಂದ ಕೊಡ್ಲಿಕ್ಕತ್ತಾರ ಇವ್ರೇನ್ ತಮ್ಮ ಮನಿನ ಕೂಡ. ಬಟ್ ಒಂದ್ ಮಾಸ್ ಶೋರ್ ಸರ, ದಿಸ್ ಟೈಮ್ 400+ ಮಾಡೇ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ಗೆದ್ದೇ ಬರ್ತಾರೆ, 101% ಗೆದ್ದು ಬರ್ತಾರೆ ಸರ್. ಈ ಕ್ಷೇತ್ರದವರಲ್ಲ ಜಗದೀಶ್ ಶೆಟ್ಟರ್, ಹೊರಗಿನವರು ಅಂತಾರ. ವೇದಿಕೆಯಲ್ಲಿರುವಂತ ಕಾಂಗ್ರೆಸ್ ಲೀಡರ್ ಕೇಳ್ತೀನಿ, ಜಗದೀಶ್ ಶೆಟ್ಟರ್ ಅವರವರು ಹೊರಗಿನವರು ಅಂತೀರಿ, ಹಾಗಾದ್ರೆ ನಿಮ್ಮ ನಾಯಕ ವಯನಾಡಲ್ಲಿ ಹೋಗಿದಲ್ಲ, ಅವ್ರು ಹೊರಗಿನವರು ಅಲ್ವೇನು? ಹೋಗ್ಲಿ, ನಮ್ಮ ಕ್ಯಾಂಡಿಡೇಟು ಬಾಡ್ಗಿ ಕ್ಯಾಂಡಿಡೇಟ್ ಅಂತೀರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೇನು ಕಾಂಗ್ರೆಸ್ ಸಿಗರಲ್ಲ, ಮೂಲ ಕಾಂಗ್ರೆಸ್ರು, ಅವರು ಬಾಡ್ಗಿ ಮುಖ್ಯಮಂತ್ರಿ ಅದಾರೆ. ನೀವು ಸ್ಟೇಟ್ಮೆಂಟ್ ಕೊಡ್ರಂಗಾರ ನೋಡೋಣ. ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಸೆಕ್ಯುಲರಿಸಮ್ ಅನ್ನೋದು ಇರಲಿಲ್ಲ ಸಂವಿಧಾನದಲ್ಲಿ. ತಿದ್ದುಪಡಿ ಮಾಡಿದ್ದು ಮೊದಲು ಕಾಂಗ್ರೆಸ್ ಅವರು. ಇದ್ರ ವೇದಿಕೆ ಮೇಲೆ 85ರಲ್ಲಿ ರಾಜೀವ್ ಗಾಂಧಿ ಅವರು ಸೈರಾಬಾನು ಕೇಸಿನಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅವ್ರಿಗೆ ಯಾವ ನಮ್ಮ ಜಿಲ್ಲೆಯ ಮಂತ್ರಿ ಆದಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಇವರು ನಮ್ಮ ಚಂದ್ರರಾಜ್ ಶೆಟ್ಟಿಯವರು ಒಂದು ವರ್ಷ ಆಯ್ತು ನಿಮ್ಮ ಸರ್ಕಾರ ಬಂದ, ನಮ್ಮ ಬೆಳಗಾವಿ ನಗರಕ್ಕೆ ಮಾತ್ರ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಬಿಜೆಪಿ ಅವ್ರಿಗೆ ಕೇಳೋದು, ಕವಟಿಗೆ ಮಟ್ರೆ ಕಡಾಡಿ ಅವರ, ನಾವು ಪಾಲಿಟಿಕ್ಸ್ ಅನ್ನೋದು ಬರೀ ಗಂಡಸರ ಕೆಲಸ ಇದೆ. ನಾವು ಗಂಡ್ಮಕ್ಳು ಮಾತಾಡ್ತೀವಿ, ಆದರೆ ಗ್ಯಾರಂಟಿಯ ಪರಿಣಾಮ ಜಾಸ್ತಿ ಇರೋದು ಹೆಣ್ಣು ಮಕ್ಕಳಲ್ಲಿ. ಹೆಣ್ಣು ಮಕ್ಕಳ ಓಟ್ ಜಾಸ್ತಿ ಬರ್ತಾವೆ ನಮಗೆ ಈ ಸಲ, ಗ್ಯಾರಂಟಿಯ ಪರಿಣಾಮ ಅಂತ ಹೇಳ್ತಾರೆ ಅವರು. ಇಲ್ಲ, ಒಂದು ಈ ಗ್ಯಾರಂಟಿಗಳು ಕೇವಲ ಕಣ್ಣೊರೆಸುವ ತಂತ್ರ ಆಗಿದಾವೆ. ಈಗ ಯಾವ್ಯಾವ ಯೋಜನೆಗಳನ್ನು ಅವರು ಘೋಷಣೆ ಮಾಡಿದ್ರು, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಅದಕ್ಕೆ ಪೂರ್ವ ಸಿದ್ಧತೆಗಳೇನೇ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಘೋಷಣೆಗಳನ್ನು ಮಾಡಿದ್ರು, ಆದರೆ ಅದನ್ನು ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಉದಾಹರಣೆ ನಾನು ಹೇಳ್ಬೇಕಂದ್ರೆ, ಈಗ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಆ ಶಕ್ತಿ ಯೋಜನೆ ಒಳಗೆ ಬಸ್ ಹೆಚ್ಚು ಮಾಡಬೇಕಾಗಿತ್ತು, ಆದ್ರೆ ಬಸ್ ಹೆಚ್ಚು ಮಾಡಲಿಲ್ಲ. ಅಲ್ಲಿ ಹೆಣ್ಮಕ್ಳು ಪಾಪ ಆ ಕೂಡ್ಲಿಕ್ಕೆ ಜಾಗನೇ ಇಲ್ಲ. ಅವರೇ ತಮ್ಮ ಒಬ್ರೊಬ್ರು ಕೂದಲ ಹಿಡ್ಕೊಂಡು ಜಗಾಡಕತ್ತಾರೆ, ಬಸ್ನಾಗ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಯಾಣ ಮಾಡಲಿಕ್ಕೆ ಬಸ್ನಲ್ಲಿ ಸ್ಥಾನ ಇಲ್ಲ. ದಿನನಿತ್ಯ ಉದ್ಯೋಗಕ್ಕಾಗಿ ಹೊರಗೆ ಹೋಗ್ತಕ್ಕಂಥ ಜನರಿಗೆ ನಾವು ಟಿಕೆಟ್ ತೆಗಿಸ್ತೀವಪ್ಪ, ನಮ್ಗೆ ಯಾವುದಾದ್ರೂ ಬಸ್ ಕೊಡ್ರಿ ಅಂದ್ರೆ ಅವ್ರಿಗೆ ಬಸ್ ಕೊಡ್ಲಿಕ್ಕೆ ಇವ್ರ ಕಡೆ ವ್ಯವಸ್ಥೆ ಇಲ್ಲ. ಈ ರೀತಿ ಅದು ಫೇಲ್ ಆಗಿದೆ. ಒಂದು. ಎರಡನೇದು, 200 ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರಿ ಇವರು. 200 ಯೂನಿಟ್ ಕೊಡಲಿಲ್ಲ. ನೀವು ಎಷ್ಟು ಸುಟ್ಟಿದ್ದೀರಿ ಅಷ್ಟಕ್ಕೆ ಮಾತ್ರ ನಾವು ಫ್ರೀ ಕೊಡ್ತೀವಿ, ಅದು 10% ಸೇರಿ ಅಂತ ಹೇಳಿದರು. ಓಕೆ, ನಾವು ಮೊದಲ 25,000 ರೂಪಾಯಿನಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕೊಡ್ತಿದ್ರು ರೈತರ ಇದಕ್ಕೆ, ಪಂಪ್ಸೆಟ್ಗೆ. ಈಗ ನೀವು ಅದನ್ನು 1.5 ಲಕ್ಷ ರೂಪಾಯಿ ಮಾಡಿದಿರಿ. ಯಾವ ಕರ್ಮ ಇದು? ನೀವು ಒಂದು ಕಡೆ ಫ್ರೀ ಅಂತ ಹೇಳಿದ್ರಿ, ಇನ್ನೊಂದು ಕಡೆ ಅದನ್ನು ಕಿತ್ಕೊಳ್ತಾ ಇದ್ದೀರಿ. ಇನ್ನೊಂದು, ನೀವು ಅಕ್ಕಿ 10 kg ಅಂತ ಹೇಳಿದ್ರಿ, ನೀವು 10 kg ಕೊಡ್ಲಿಕ್ಕೆ ಆಗಲಿಲ್ಲ. ಈ ರಾಜ್ಯದೊಳಗೆ ಎಷ್ಟು ರೇಷನ್ ಕಾರ್ಡ್ ಅದಾವ ಅಂತ ಅಂದಾಜೂ ಇಲ್ಲ. ಮತ್ತು ಅಕ್ಕಿ ಎಲ್ಲಿಂದ ತರಬೇಕು? ಯಾಕೆ ನೀವು ಸೆಂಟ್ರಿಗೆ ಕೇಳಿ ಸ್ಕೀಮ್ ಮಾಡಿದ್ದೀರಾ? ಸ್ಕೀಮ್ ಮಾಡಿಲ್ಲ, ಸೆಂಟ್ರದವ್ರನ್ನ ಕೇಳಿ. ನೀವು ಅಕ್ಕಿ ಎಷ್ಟು ತರಬೇಕು, ಎಲ್ಲಿಂದ ತರಬೇಕಂತ ಯೋಜನೆನೇ ಇಲ್ಲ. ನೀವು 10 kg ಅಕ್ಕಿ ಅಂತ ಹೇಳಿದ್ರೆ, ನಾವು ಕೊಡುವಂಥ ಗರೀಬ್ ಅನ್ನ ಕಲ್ಯಾಣ ಯೋಜನೆ 5 kg ನಾವು ಮುಟ್ಟಿಸ್ತಾ ಇದ್ದೀವಿ. ನೀವು 5 kg ದುಡ್ಡು ಕೊಡ್ತಾ ಇದ್ರಿ, 10 kg ಆದರೂ ಕೊಡಬೇಕಾಗಿತ್ತು, ಅದನ್ನು ಕೊಡಲಿಲ್ಲ. ಈ ರೀತಿ ನೀವೇನೇನು ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ, ಎಲ್ಲ ಯೋಜನೆ ನೆಲ ಕಚ್ಚಿದಾವ. ಇವು ಕೇವಲ ಈ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಟ್ಕೋತಾರ. ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ. ಈಗ ಗ್ಯಾರಂಟಿಗಳು ಕುಸಿದು ಬೀಳ್ತಾವೆ. ಮಹಾಂತೇಶ್ ಅವರೇ, ನೀವು ಮೋದಿ ಅಂತೀರಿ. ಮೋದಿ ವಿರುದ್ಧ ಅವರಿಗಿರುವಂತ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿರುವ ಅಸ್ತ್ರನೇ ಗ್ಯಾರಂಟಿ. ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಜಾರಿಗೆ ತಂದರು. ಮಾಸಿಕವಾಗಿ ಗ್ಯಾರಂಟಿಗಳಿಗೆ ಬೇಕಾಗ್ತಕ್ಕಂಥ ಒಟ್ಟು ಹಣ, ಕರ್ನಾಟಕ ರಾಜ್ಯದ ಆರ್ಥಿಕವಾಗಿರ್ತಕ್ಕಂಥ 4 ವಿಚಾರಗಳನ್ನ ಹೇಳ್ತೀನಿ. ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿ ಇತರ ವೆಚ್ಚಗಳು 7,500 ಕೋಟಿ ರೂಪಾಯಿ. ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗ್ತಕ್ಕಂಥ ಪ್ರತಿ ತಿಂಗಳಿಗೆ ಬೇಕಾಗ್ತಕ್ಕಂಥ ಹಣ 4,300 ಕೋಟಿ ರೂಪಾಯಿಗಳು. ಸಾಮಾಜಿಕ ಭದ್ರತೆಗೆ ಬೇಕಾಗ್ತಕ್ಕಂಥ ಹಣ 886 ಕೋಟಿ ರೂಪಾಯಿಗಳು. ಮಾಸಿಕ ಸಾಲ ಮರುಪಾವತಿಗೆ ಬೇಕಾಗ್ತಕ್ಕಂಥ ಹಣ 1870 ಕೋಟಿ ರೂಪಾಯಿಗಳು. ಹೀಗೆ ಕರ್ನಾಟಕದ ಒಟ್ಟು ಒಂದು ತಿಂಗಳ ಖರ್ಚಿನ ಬಾಬತ್ತು 12,742 ಕೋಟಿ ರೂಪಾಯಿಗಳು. ಆದಾಯ 14,556 ಕೋಟಿ ರೂಪಾಯಿಗಳ ಖರ್ಚು. 2,000 ಕೋಟಿ ರೂಪಾಯಿಗಳ ಕೊರತೆ ಪ್ರತಿ ತಿಂಗಳಿಗಿದೆ. ಇದು ಒಂದು ವರ್ಷಕ್ಕೆ 52,000 ಕೋಟಿ ರೂಪಾಯಿಗಳು ಈ ಗ್ಯಾರಂಟಿಗಳಿಗೆ ಬೇಕಾಗ್ತದೆ. ನೀವು ಆರ್ಥಿಕವಾಗಿ ಇವತ್ತು ಇದರ ಜೊತೆಗೆ ಯಾವುದೇ ಕಾಂಟ್ರಾಕ್ಟರ್ ಬಿಲ್ ಆಗಲಿ, ಹೊಸ ಯೋಜನೆಗಳಿಗಾಗಲಿ, ಹೊಸ ಕಾಮಗಾರಿಗಳಿಗಾಗಲಿ ಯಾವುದೇ ಹಣವನ್ನು ಒದಗಿಸ್ತಕ್ಕಂಥ ವಿಚಾರ ಅಲ್ಲ. ಬರೀ ಗ್ಯಾರಂಟಿಗಳಿಗೆ ಬೇಕಾಗ್ತಕ್ಕಂಥ ಹಣ 52,000 ಕೋಟಿ ರೂಪಾಯಿಗಳು. ಹಾಗಾದರೆ ಅಭಿವೃದ್ಧಿ ಯಾವಾಗ ಮಾಡ್ತೀರಾ? ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಜನರಿಗೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ತಮ್ಮ ಭಾಗದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆ ಇರ್ಬೋದು,
ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ಕೊಳ್ಳದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳಾಗಿರ್ಬೋದು, ಆ ಯೋಜನೆಗಳಿಗೆ ಹಣ ಎಲ್ಲಿಂದ ತರ್ತೀರಾ? ರಸ್ತೆ ಕಾಮಗಾರಿಗಳಿಗೆ ಹಣ ಎಲ್ಲಿಂದ ತರ್ತೀರಾ? ಗ್ಯಾರಂಟಿಗಳಲ್ಲೇ ಮುಳುಗಿ ಹೋದ್ರೆ ಕರ್ನಾಟಕದ ಅಭಿವೃದ್ಧಿ ಆಗೋದು ಯಾವಾಗ? ದಯವಿಟ್ಟು ಇದಕ್ಕೆ ಉತ್ತರ ಕೊಡ್ಬೇಕಂತ ನಾನು ಚಂದ್ರರಾಜ್ ಅವರೇ, ಬಯಸ್ತೀನಿ. ಗ್ಯಾರಂಟಿಗಳ ಮೇಲೆ ಓವರ್ ಡಿಪೆಂಡೆಂಟ್ ಆಗಿದ್ರಾ? ಗ್ಯಾರಂಟಿ ಏನಿಲ್ಲ. ಕೊಟ್ಟಿವಿ ಓಟ್ ಬರ್ತಾವೆ, ಗ್ಯಾರಂಟಿ ಕೊಟ್ಟಿವಿ ಓಟ್ ಬರ್ತವೆ, ಓವರ್ ಡಿಪೆಂಡೆಂಟ್ ಆಗಿದ್ದೀರಿ ನಾನು ಗ್ಯಾರಂಟಿ. ಮೊನ್ನೆ ನಡೆದಂಥ ಒಂದು ಡಿಬೇಟಲ್ಲಿ ಕೂಡ ಕಡಾಡಿ ಸಾಹೇಬ್ರಿಗೆ ನಾನು ಕೇಳಿದ್ದೆ, ಹಾಗಾದರೆ ಈ ಗ್ಯಾರಂಟಿಗಳು ಬೇಡವಾ? ಆರ್ಥಿಕವಾಗಿ ಜನರಿಗೆ ಏನು ಸಹಾಯ ಮಾಡ್ತಾ ಇದ್ದೀವಿ? ಕರೋನಾ ಸಂದರ್ಭದಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬಗಳು, ಬಡ ಕುಟುಂಬಗಳು ತೊಂದರೆಗೊಳಗಾದವು, ಬೀದಿ ವ್ಯಾಪಾರಿಗಳು ಸಂಕಷ್ಟ ಅನುಭವಿಸಿದ್ರು, ವ್ಯಾಪಾರಿಗಳು ಸಂಕಷ್ಟ ಅನುಭವಿಸಿದ್ರು. ಆ ಒಂದು ಸಂಕಷ್ಟದಿಂದ ಅವ್ರನ್ನ ಹೊರಗೆ ತರಬೇಕಂತ ನಮ್ಮ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯದ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ, ಆರ್ಥಿಕವಾಗಿ ಅವರ ಸಬಲೀಕರಣ ಆಗಲಿ ಅಂತ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದು ಹೊರತಾಗಿ ಪ್ರಚಾರಕ್ಕಾಗಲ್ಲ. ಇವತ್ತು ತಾವು ನೋಡ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಕುಟುಂಬಕ್ಕೆ 5,000 to 6,000 ರೂಪಾಯಿ ಪ್ರತಿ ತಿಂಗಳು ಆರ್ಥಿಕ ಸಹಾಯ ಆಗ್ತಾ ಇದೆ. ಸಾಕಷ್ಟು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ BJP ಬಾಂಧವರು ಕೂಡ ಆ ಒಂದು ಸರ್ಕಾರದ ಯೋಜನೆಯ ಫಲಗಳನ್ನು ಅವರು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದನ್ನು ನಾವು ಪಕ್ಷಾತೀತವಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಜನರ ಹಿತಕ್ಕಾಗಿ ಮಾಡಿದಂಥ ಯೋಜನೆಗಳು. ಇವರು ಹೇಳ್ತಾರೆ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ನಾವು ಅನುಷ್ಠಾನ ಮಾಡಿಲ್ಲ ಅಂತ. ಅವರು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾವು ಸುಮಾರು 3,000 ಹೊಸ ಬಸ್ಗಳನ್ನು ಖರೀದಿಗೆ ಆರ್ಡರ್ ಪ್ಲೇಸ್ ಮಾಡಿದ್ದೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲೆಗೆ 200 ಬಸ್ಗಳನ್ನು, ಮೊನ್ನೆ ಅವರು ಇದ್ದರೂ ಕೂಡ ಬೆಳಗಾವಿಯಲ್ಲಿ ನಾವು ನೂತನವಾಗಿ ಹೊಸ ಬಸ್ಗಳನ್ನು ನಾವು ಡಿಪಾರ್ಟ್ಮೆಂಟಿಗೆ ಕೊಟ್ಟಾಗ, ನಮ್ಮ ಜನರಿಗೆ ಕೊಟ್ಟಾಗ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಹಾಗಾಗಿ ನಮ್ಮ ಆರ್ಥಿಕ ತಜ್ಞ ಅಂತ ಕರಿತೀವಿ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ, ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದು ತಪ್ಪು. ಮತ್ತು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಯೋಜನೆಗಳನ್ನ ತಂದಿದ್ದೀವಿ. ಇವತ್ತು ನಮ್ಮ GST ಕಲೆಕ್ಷನ್, ನಮ್ಮ ಕರ್ನಾಟಕ ರಾಜ್ಯದ GST ಕಲೆಕ್ಷನ್ ಇದೇ ರೀತಿ ಇರಲ್ಲ. ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈ ಇಕೋಸಿಸ್ಟಮ್ ಅಂತ ಏನು ಕರಿತೀವಿ ನಾವು, ಫೈನಾನ್ಷಿಯಲ್ ಇಕೋಸಿಸ್ಟಮ್ ಅಂತ ಏನು ಕರಿತೀವಿ, ಇವತ್ತು ನಾವು ಜನರಿಗೆ ನೇರವಾಗಿ ಏನು ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ ಅದನ್ನು ಅವ್ರು ಖರ್ಚು ಮಾಡ್ತಾರೆ, ವಾಪಸ್ ಸಿಸ್ಟಮ್ನೊಳಗೆ ಬರುತ್ತದು. 2 ವರ್ಷದಲ್ಲಿ ಈ ಥರ ಎಫೆಕ್ಟ್ ಗೊತ್ತಾಗುತ್ತೆ. 2 ವರ್ಷದಲ್ಲಿ ಈ ಒಂದು ನಮ್ಮ ಯೋಜನೆಗಳಿಂದ ಜನರಿಗೆ ಆದಂಥ ಅನುಕೂಲಗಳು ಗೊತ್ತಾಗುತ್ತೆ. ಮತ್ತು ನಮ್ಮ ಚೀಫ್ ಮಿನಿಸ್ಟ್ರು ಸತ್ತಿಗೆರೆ ಏತ್ ನೀರಾವರಿ ಪ್ರಾಜೆಕ್ಟ್ ಅಂತ ಸುಮಾರು 25 ವರ್ಷದಿಂದ ಅಲ್ಲಿ ಬೇಡಿಕೆ ಇತ್ತು. 500 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಟ್ಟು ಅದು ವರ್ಕ್ ಆರ್ಡರ್ ಕೂಡ ಆಗಿದೆ. ಚುನಾವಣೆ ನಂತರ ನಾನು ಬಂದು ಭೂಮಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮದೇ ಬೆಳಗಾವಿ ತಾಲೂಕಿನ ನಮ್ಮ ಮತಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಸುಮಾರು 800 ಕೋಟಿ ರೂಪಾಯಿಗಳ ಅನುದಾನವನ್ನ ಈಗಾಗಲೇ ಈ ಸ್ಟೇಟ್ಮೆಂಟ್ ಅನ್ನು ಒಪ್ಕೋತಿಲ್ಲ ಅವರು. ಟೆಂಡರ್ ಕೂಡ ಆಗಿದೆ. ಅಲ್ಲ, ತಾವು ಒಪ್ಕೊಳ್ಳಲ್ಲ, ಯಾವುದೇ ಒಪ್ಕೊಳ್ಳಲ್ಲ, ನೀವು ಮಾತಾಡಿ. ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ಏನು ಕಡಿಮೆ ಆಗಿಲ್ಲ, ನಿಂತಿಲ್ಲ ಅಂತ ನೀವು ಸಂಗೊಳ್ಳಿ ರಾಯಣ್ಣ ಏನು ಒಂದು ಸ್ಕೂಲನ್ನು ನಾವಿಲ್ಲಿ ಉದ್ಘಾಟನೆ ಮಾಡಿದ್ವಿ ಬೈಲೊಂಗಲಲ್ಲಿ. ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದೆ ಅಂತ. ನಾನು ಇವ್ರಿಗೆ ಈ ವೇದಿಕೆ ಮುಖಾಂತರ ಚಾಲೆಂಜ್ ಮಾಡ್ತೀನಿ, ಕೇಂದ್ರ ಸರ್ಕಾರದಿಂದ ಒಂದು ಬಿಡಿಗಾಸು ಕೂಡ ನಮ್ಮ ಬೈಲೊಂಗಲದಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಗೆ ಒಂದು ಬಿಡಿಗಾಸು ₹1 ಕೇಂದ್ರದಿಂದ ಅನುದಾನ ಬಂದರೆ ತಾವು ದಾಖಲೆಗಳನ್ನು ಒದಗಿಸಬಹುದು. 200 ಕೋಟಿ ರೂಪಾಯಿ, 1 ರೂಪಾಯಿ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.